ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ಪಕ್ಕದ ರಾಜ್ಯವಾದಂತಹ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿ 1.5 ತಿಂಗಳು ಕಳೆದು ಹೋಗ್ಬಿಟ್ಟಿದೆ. ದೇಶದಲ್ಲೂ ಕೂಡ ಲೋಕಸಭಾ ಚುನಾವಣೆ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ನಾವಿನ್ನು ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಿಮಗೆಲ್ಲ ಗೊತ್ತು ಮಿತ್ರರೇ, ಕರ್ನಾಟಕದಲ್ಲೂ ಕೂಡ ರಾಜಕೀಯ ಪಕ್ಷಗಳು, ಅದು BJP, JDS, ಕಾಂಗ್ರೆಸ್ ಎಲ್ಲರೂ ಆಂತರಿಕವಾಗಿ ಒಂದು ಸಮೀಕ್ಷೆಯನ್ನು ಮಾಡಿಸ್ಕೊಂಡಿದ್ರು. ನಾವು ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಆಂತರಿಕವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ರು. ಆ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈಗ ತಮಿಳುನಾಡಿನ ಸರದಿ. ತಮಿಳುನಾಡಿನಲ್ಲೂ ಕೂಡ ಆಂತರಿಕ ರಿಪೋರ್ಟ್ ಈಗ ಹಲ್ಚಲ್ ಎಬ್ಬಿಸಿದೆ. ಮುಖ್ಯವಾಗಿ DMK ಪಕ್ಷದಲ್ಲಿ ಬಹಳ ಬಿರುಗಾಳಿ ಎದ್ದಿದೆ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಮಂತ್ರಿಗಳಿಗೆಲ್ಲ ಸರಿಯಾಗಿ ಆವಾಜ್ ಹಾಕಿದ್ದಾರೆ. ಯಾಕೆಂದ್ರೆ ಅವರಿಗೆ ಆಂತರಿಕ ಸಮೀಕ್ಷೆ ಅಷ್ಟು ಪೂರಕವಾಗಿ ಬಂದಿಲ್ಲ. ಆಂತರಿಕ ಸಮೀಕ್ಷೆಯಲ್ಲಿ BJP ಸಾಧನೆ ಮಾಡಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. DMK ನಿರೀಕ್ಷಿತ ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ MK ಸ್ಟಾಲಿನ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಮಿತ್ರರೇ, ತಮಿಳುನಾಡಿನಲ್ಲಿ ಏನಾಗಿದೆ? ಆಂತರಿಕ ಸಮೀಕ್ಷೆಗಳು ಏನ್ ಹೇಳ್ತಾ ಇದಾವೆ? ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ತನ್ನ ಮಂತ್ರಿಗಳ ಮೇಲೆ ಸಿಟ್ಟಾಗೋದಕ್ಕೆ ಏನ್ ಕಾರಣ? ಇದೆಲ್ಲೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತಮಿಳುನಾಡಿನಲ್ಲಿ ಒಟ್ಟು 39 ಲೋಕಸಭಾ ಕ್ಷೇತ್ರಗಳಿದೆ. ಪಕ್ಕದಲ್ಲಿರುವಂತಹ ಪುದುಚೇರಿಯನ್ನು ಸೇರಿಸ್ಕೊಂಡ್ರೆ 40 ಲೋಕಸಭಾ ಕ್ಷೇತ್ರಗಳು. ಮಿತ್ರರೇ, 2023ರಲ್ಲಿ ಒಂದು ಮಾತಿತ್ತು, ಈ ಬಾರಿ ತಮಿಳುನಾಡನ್ನ DMK ಕ್ಲೀನ್ ಸ್ವೀಪ್ ಮಾಡಿಬಿಡುತ್ತೆ. ಅದಕ್ಕೆ ಅನೇಕ ಕಾರಣಗಳಿತ್ತು. ಮುಖ್ಯವಾಗಿ ಅವರ ಸ್ಟ್ರಾಂಗ್ ಅಲಯನ್ಸ್. ತಮಿಳುನಾಡಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹದ್ದು DMK. ಸದ್ಯ ಅವರು ಆಡಳಿತದಲ್ಲೂ ಕೂಡ ಇದ್ದಾರೆ. ಜೊತೆಗೆ ಅವರಿಗೆ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಲೆಫ್ಟ್ ಪಾರ್ಟಿ ಅವರ ಜೊತೆಗಿದೆ, ಕಾಂಗ್ರೆಸ್ ಅವರ ಜೊತೆಗಿದೆ. ಈ ಎಲ್ಲ ಪಕ್ಷಗಳ ವೋಟ್ ಶೇರ್ ಜಾಸ್ತಿ ಇದೆ. ಹೀಗಾಗಿ DMK ಈ ಬಾರಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ 2023ರಲ್ಲಿ ಹೇಳಲಾಗ್ತಾ ಇತ್ತು. ಇದಿಷ್ಟೇ ಅಲ್ಲ ಮಿತ್ರರೇ, ಆ ಸಂದರ್ಭದಲ್ಲಿ ಕೆಲ ರಾಜಕೀಯ ಬೆಳವಣಿಗೆ ಕೂಡ ನಡೆದಿತ್ತು. DMKಯ ಎದುರಾಳಿಯಾದಂತಹ ಅಣ್ಣಾ DMK ಏನಿದೆ ಅದು ಕಂಪ್ಲೀಟ್ ಆಗಿ ವಿಭಜನೆಗೊಂಡಿತ್ತು. ಒಂದು ಕಡೆ O ಪನ್ನೀರ್ಸೆಲ್ವಂ, ಇನ್ನೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ. ಇಬ್ಬರ ನಡುವೆ ಗಲಾಟೆ ಜೋರಾಗಿತ್ತು, ಘರ್ಷಣೆ ಆಗ್ತಾ ಇತ್ತು. ಪಕ್ಷ ಆಂತರಿಕವಾಗಿ ಸೊರಗು ಹೋಗ್ಬಿಟ್ಟಿತ್ತು. ಜೊತೆಗೆ NDA ಮೈತ್ರಿಕೂಟದಿಂದಲೂ ಕೂಡ ಅಣ್ಣಾ DMK ಹೊರ ಬಂದಿತ್ತು. ಅಂದ್ರೆ BJP ಜೊತೆಗೂ ಕೂಡ ಅವರು ಇರಲಿಲ್ಲ. ಎದುರಾಳಿ ತುಂಬಾ ವೀಕ್ ಆಗಿದ್ದಾರೆ, ನಾಯಕತ್ವ ಕೂಡ ಇಲ್ಲ. ಜಯಲಲಿತಾ ಹೋದ ಬಳಿಕ ಅಣ್ಣಾ DMKಗೆ ನಾಯಕತ್ವ ಇಲ್ಲದಂತಾಗಿದೆ. ಈ ಎಲ್ಲ ಕಾರಣ ಇಟ್ಕೊಂಡು ಕಾಂಗ್ರೆಸ್ ಮತ್ತು DMK ಏನು ಅಂದ್ಕೊಂಡಿದ್ವು, ಈ ಬಾರಿ ತಮಿಳುನಾಡನ್ನ ನಾವು ಕ್ಲೀನ್ ಸ್ವೀಪ್ ಮಾಡಿಬಿಡ್ತೀವಿ. ಆಲ್ಮೋಸ್ಟ್ 40 ಕ್ಷೇತ್ರಗಳೇನಿದೆ ಪುದುಚೇರಿ ಮತ್ತು ತಮಿಳುನಾಡನ್ನ ಸೇರಿಸಿ ಬಹುತೇಕ ಕ್ಷೇತ್ರಗಳನ್ನು ನಾವೇ ಗೆದ್ದುಕೊಳ್ತೀವಿ. ಸರಿಸುಮಾರು 37ರಿಂದ 38 ಗೆದ್ದುಕೊಳ್ಳಬಹುದು ಅನ್ನುವಂಥ ವಾತಾವರಣ ಇತ್ತು. ಸಮೀಕ್ಷೆಗಳು ಕೂಡ ಅದನ್ನೇ ಪ್ರೆಡಿಕ್ಟ್ ಮಾಡ್ತಾ ಇದ್ವು. ಆದರೆ 2024 ಬರ್ತಿದ್ದಂತೆ ಚಿತ್ರಣ ಬದಲಾಗೋದಕ್ಕೆ ಶುರುವಾಯಿತು. ಒಂದು ಕಡೆ ಅಣ್ಣಾಮಲೈ ಎಮರ್ಜ್ ಆದರು. ಅಣ್ಣಾಮಲೈ ಎನ್ ಮಣ್ ಎನ್ ಮಕ್ಕಳಂತ ಇಡೀ ತಮಿಳುನಾಡನ್ನು ಸುತ್ತಿದ್ರು. 234 ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ BJP ಅಂದರೆ ಜನ ಮೂಗು ಮುರಿತಾ ಇದ್ರು. ಅಂತಹ ಜನರನ್ನು BJP ಕಡೆಗೆ ವಾಲುವಂತೆ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಬಂದಾಗ ಜನ ಸೇರ್ತಾ ಇರಲಿಲ್ಲ. ಆನಂತರ ಅಣ್ಣಾಮಲೈ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂತಂದರೆ ಜನ ಸೇರೋದಕ್ಕೆ ಶುರು ಮಾಡಿದ್ರು. ಅಣ್ಣಾಮಲೈ ರ್ಯಾಲಿಗೆ ಜನ ಸೇರೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ BJP ನಿಧಾನವಾಗಿ ಎಮರ್ಜ್ ಆಯಿತು. ತಮಿಳುನಾಡಿನ ಚಿತ್ರಣ ಕೂಡ ಸ್ವಲ್ಪವಾಗಿ ಬದಲಾಗೋದಕ್ಕೆ ಶುರುವಾಯಿತು. ಇಲ್ಲ, ಈ ಬಾರಿ DMK ಕ್ಲೀನ್ ಸ್ವೀಪ್ ಮಾಡೋದಿಲ್ಲ, ಟಫ್ ಫೈಟ್ ಆಗುತ್ತೆ, ತ್ರಿಕೋಣ ಸ್ಪರ್ಧೆ ಆಗುತ್ತೆ ಅಂತ ರಾಜಕೀಯ ವ್ಯಾಖ್ಯಾನಗಳು ಕೇಳೋದಕ್ಕೆ ಶುರು ಮಾಡಿದ್ವು. ಮಿತ್ರರೇ, ಇದರ ಜೊತೆಗೆ BJP ಇನ್ನೊಂದು ಕೆಲಸ ಮಾಡಿತು. ತನ್ನದೇ ಆದಂತಹ ಒಂದು ಅಲಯನ್ಸ್ ರೆಡಿ ಮಾಡ್ಕೊಳ್ತು. ಇಷ್ಟು ದಿನ BJP ಇಲ್ಲಿ ಜೂನಿಯರ್ ಪಾರ್ಟ್ನರ್ ಆಗಿ ಸ್ಪರ್ಧೆ ಮಾಡ್ತಾ ಇತ್ತು. ಜಯಲಲಿತಾ ಇದ್ದಷ್ಟು ದಿನ ಅಣ್ಣಾ DMKಯೇ ನೇತೃತ್ವ ವಹಿಸ್ಕೊಳ್ತಾ ಇತ್ತು. ಅವರೆಷ್ಟು ಸೀಟ್ ಕೊಡ್ತಾರೋ ಅಷ್ಟರಲ್ಲಿ BJP ಸ್ಪರ್ಧೆ ಮಾಡ್ತಾ ಇತ್ತು. ಈ ಹಿಂದೆ 1-2 ಗೆಲ್ತಾ ಇದ್ರು. 2019ರಲ್ಲಿ ಒಂದನ್ನು ಗೆದ್ದಿರಲಿಲ್ಲ, 0 ಸಾಧನೆ. ಆದರೆ ಈ ಬಾರಿ BJP ಏನು ಮಾಡ್ತು, ತಾನೇ ನೇತೃತ್ವವನ್ನು ವಹಿಸ್ಕೊಳ್ತು. ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ಅಂದರೆ ಈ ಬಾರಿ 23 ಕ್ಷೇತ್ರದಲ್ಲಿ BJPಯ ಸ್ಪರ್ಧೆ ಮಾಡಿದೆ. ಜೊತೆಗೆ PMK, TMCM, AMMK, ಅಣ್ಣಾ DMKಯಿಂದ ಹೊರಬಂದಂತಹ ಪನ್ನೀರ್ಸೆಲ್ವಂ ಇವರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಣ್ಣದಾದಂತಹ ಕೂಟ ರಚನೆ ಮಾಡಿಕೊಳ್ತು. ಈ NDA ಕೂಟ 39 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತು. ಇದು ತಮಿಳುನಾಡು ರಾಜಕಾರಣದಲ್ಲಿ ಸ್ವಲ್ಪ ಸಂಚಲನ ಮೂಡಿಸಿತ್ತು. ಇಷ್ಟು ದಿನ BJPಯನ್ನು ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ ಇರಲಿಲ್ಲ. ಇಂತಹ ಅನೇಕ ಕೂಟಗಳು ಬರ್ತವೆ, ಅದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳ್ತಾರೆ? ತಮಿಳುನಾಡಿನಲ್ಲಿ ಏನಿದ್ರು ದ್ರಾವಿಡ ಪಾಲಿಟಿಕ್ಸ್ ಅನ್ನುವ ಮಾತಿತ್ತು. ಆದರೆ 2024ರಲ್ಲಿ ಜನ ಹೀಗೆ ಮಾತನಾಡ್ತಾ ಇರಲಿಲ್ಲ. BJP ಕೂಡ ಫೈಟ್ ಕೊಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು. ಮಿತ್ರರೇ, ಚುನಾವಣೆ ಆದ ಬಳಿಕ BJPಯ ಉತ್ಸಾಹ ಇನ್ನಷ್ಟು ಜಾಸ್ತಿ ಆಗಿದೆ. ಅಣ್ಣಾಮಲೈ ಈಗಲೂ ಕೂಡ ಹೇಳ್ತಾ ಇದ್ದಾರೆ, ನಾವು 22ರಿಂದ 25% ಓಟನ್ನು ಪಡೆದುಕೊಳ್ತೀವಿ. ಅಷ್ಟೇ ಅಲ್ಲ, ನಮ್ಮ ಸೀಟ್ ಶೇರಿಂಗ್ ಕೂಡ ಡಬಲ್ ಡಿಜಿಟ್ ಅನ್ನು ಕ್ರಾಸ್ ಆಗುತ್ತೆ. ಅಂದ್ರೆ 10ಕ್ಕಿಂತ ಹೆಚ್ಚು ಸೀಟನ್ನು ನಾವು ಪಡಿತೀವಿ ಅಂತ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. NDA ಕೂಟ 10ಕ್ಕಿಂತ ಜಾಸ್ತಿ ಗಳಿಸ್ತೀವಿ ಅಂತ. ಆ ಥರದ ವಾತಾವರಣ ಇದೆಯಾ ಕೇಳಿದ್ರೆ, ಮಿತ್ರರೇ, DMK ಒಂದು ಆಂತರಿಕವಾಗಿ ರಿಪೋರ್ಟ್ ತಯಾರಿಸ್ಕೊಂಡಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅಂತ. ಆ ರಿಪೋರ್ಟ್ ಪ್ರಕಾರ BJPಗೆ ತಮಿಳುನಾಡಿನಲ್ಲಿ ವರದಾನ ಆದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.
DMK ರಿಪೋರ್ಟ್ ಪ್ರಕಾರ DMK 30 ಕ್ಷೇತ್ರದಲ್ಲಿ ಕಂಫರ್ಟಬಲ್ ಆಗಿ ವಿನ್ ಆಗುತ್ತೆ. ಇನ್ನುಳಿದಂತಹ 9 ಕ್ಷೇತ್ರದಲ್ಲಿ ತೀರಾ ಫೈಟ್ ಇದೆ. 2-3 ಕ್ಷೇತ್ರದಲ್ಲಿ ಅಣ್ಣಾ DMK ಸ್ಪರ್ಧೆಯೊಡ್ಡಿದ್ರೆ 7-8 ಕ್ಷೇತ್ರದಲ್ಲಿ NDA ಸ್ಪರ್ಧೆ ಕೊಡ್ತಾ ಇದೆ. ಅದು NDAಯ PMK ಇರಬಹುದು, TMCM ಇರಬಹುದು, AMMK ಇರಬಹುದು ಅಥವಾ BJP ಇರಬಹುದು. ಈ ಎಲ್ಲ ಪಕ್ಷಗಳು ಕೂಡ ಒಂದೊಂದು ಕ್ಷೇತ್ರದಲ್ಲಿ ತೀರಾ ಸ್ಪರ್ಧೆ ಒಡ್ಡುತ್ತಾ ಇದ್ದಾವೆ. ಅಲ್ಲಿ BJP ಮತ್ತು ಅದರ ಮಿತ್ರ ಪಕ್ಷಗಳು ವಿನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. DMK ರಿಪೋರ್ಟ್ ಪ್ರಕಾರ 3-4 ಕ್ಷೇತ್ರದಲ್ಲಿ BJP ನಿಚ್ಚಳವಾಗಿ ವಿನ್ ಆಗುತ್ತೆ, ಅಲ್ಲಿ DMK ಸೋತ್ ಹೋಗುತ್ತೆ. ಈ ರಿಪೋರ್ಟ್ ಬಂದ್ಬಿಟ್ಟಿದೆ. ಇದನ್ನ ನೋಡಿದಂತಹ ಸ್ಟಾಲಿನ್ ಈಗ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಅವರೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ಹಿನ್ನಡೆ ಆಗುತ್ತೋ ಅಂತಹ ಕ್ಷೇತ್ರದ ಮಂತ್ರಿಗಳನ್ನು ಬದಲಾಯಿಸ್ತೀನಿ, ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಚುನಾವಣಾ ಫಲಿತಾಂಶದ ಬಳಿಕ ಅಂತ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ಸಿಟ್ಟು ತರಿಸಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ ಮಿತ್ರರೇ, ಚುನಾವಣೆ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಏನನ್ನು ಕೂಡ ಮೊದಲೇ ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ. ಆದರೆ DMK ಇಷ್ಟೊಂದು ಕುಪಿತಗೊಂಡಿದೆ, ಸ್ಟಾಲಿನ್ ಅವರು ಅಷ್ಟೊಂದು ಸಿಟ್ಟಾಗಿದ್ದಾರೆ ಅಂತಂದರೆ ಸ್ವಲ್ಪ ಹಿನ್ನಡೆ ಆಗಿರೋದು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಜೊತೆಗೆ DMKಯ ಆಂತರಿಕ ರಿಪೋರ್ಟೇ 30ಕ್ಕೆ ಬಂದು ನಿಂತಿದೆ ಅಂತಂದರೆ ಕೆಲ ಎಡ್ಜ್ ಇರುವಂತಹ ಕ್ಷೇತ್ರಗಳನ್ನು ಕೂಡ ಅವರು ತಮಗೆ ಸೇರಿಸ್ಕೊಂಡಿರ್ತಾರೆ. ಹೀಗಾಗಿ DMKಗೆ ಇನ್ನಷ್ಟು ಸೀಟ್ಗಳ ಕೊರತೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಅದು AIADMKಗಾದರೂ ಹೋಗಬಹುದು ಅಥವಾ NDA ಮೈತ್ರಿಕೂಟಕ್ಕಾದರೂ ಹೋಗಬಹುದು. ಅವರ ಆಂತರಿಕ ರಿಪೋರ್ಟ್ನಲ್ಲೇ ಅವರು 30ಕ್ಕೆ ನಿಂತ್ಕೊಂಡಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಜೊತೆಗೆ ಈ ಬಾರಿ ತಮಿಳುನಾಡು ಚುನಾವಣೆಯನ್ನು ಗಮನಿಸಿ, ಎಲ್ಲೆಲ್ಲಿ BJP ಟಫ್ ಫೈಟ್ ಕೊಟ್ಟಿದೆಯೋ ಆ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ. BJP ತುಂಬಾ ವೀಕ್ ಇದ್ದಂತಹ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ತೀರಾ ಕಡಿಮೆ ಆಗಿದೆ, ಬಹಳ ಕುಸಿತ ಕಂಡಿದೆ. ಅಂದ್ರೆ ಜನ ಟಫ್ ಫೈಟ್ ಇದ್ದಲ್ಲಿ ಮತಗಟ್ಟೆಗೆ ಬಂದು ವೋಟ್ ಮಾಡಿದ್ದಾರೆ. ಅದು ಯಾರ ಪರವಾಗಿ ಬೇಕಾದರೂ ಮಾಡಿರಬಹುದು, ಅವರು BJP ಪರವಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗಿರುವಂತಹ ರಿಪೋರ್ಟ್ ಪ್ರಕಾರ ಧರ್ಮಪುರಿ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯ ಅನ್ಭುಮಣಿ ಅನ್ನುವಂಥವರು ಸ್ಪರ್ಧೆ ಮಾಡಿದ್ರು. ಇವರು NDA ಅಭ್ಯರ್ಥಿ, PMK ಅಧ್ಯಕ್ಷರಾದಂತಹ ಅನ್ಭುಮಣಿ ರಾಮದಾಸ್ ಅವರ ಪತ್ನಿ. ಇಲ್ಲಿ ತುಂಬಾ ಫೈಟ್ ಆಗಿದೆ. ಇಲ್ಲಿ ಸೌಮ್ಯ ಅನ್ಭುಮಣಿ ಅವರು ಈಸಿಯಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ವೆಲ್ಲೂರಲ್ಲೂ ಕೂಡ BJP ಮುಂದಿದೆ, ಪೆರಪಲ್ಲೂರಲ್ಲೂ BJP ಮುಂದಿದೆ, ಟೇರಿ, ರಾಮನಾಥಪುರಂ, ತಿರುನಲ್ವೇಲಿ, ಕೊಯಮತ್ತೂರು ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ BJP ಸಾಕಷ್ಟು ಮುಂದಿದೆ. ಅಲ್ಲಿ BJP ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ DMKಯ ಆಂತರಿಕ ರಿಪೋರ್ಟ್ ಹೇಳ್ತಾ ಇದೆ. ಒಟ್ಟು 7ರಿಂದ 8 ಕ್ಷೇತ್ರಗಳಲ್ಲಿ BJPಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. BJP ಅಂತಂದ್ರೆ ಕೇವಲ BJP ಅಲ್ಲ, NDAಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಅಂತ. ಕಳೆದ ಬಾರಿ ಮಿತ್ರರೇ 2019ರಲ್ಲಿ ತಮಿಳುನಾಡಿನಲ್ಲಿ 71.72% ವೋಟ್ ಆಗಿತ್ತು. ಈ ಬಾರಿ 69.72% ವೋಟ್ ಆಗಿದೆ. ಅಂದರೆ ಕಳೆದ ಬಾರಿಗಿಂತ ಈ ಬಾರಿ 2.72% ವೋಟು ಕಡಿಮೆ ಆಗಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಇದೇ ಫಲಿತಾಂಶ ಬಂದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿಲ್ಲ. ಇದು ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ. ಜೊತೆಗೆ DMK ಏನು ಅಂದ್ಕೊಂಡಿತ್ತು, ನಾವು ಕ್ಲೀನ್ ಸ್ವೀಪ್ ಮಾಡಬಹುದು ಅಂತ. ಆದರೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಚಿತ್ರಣ ಬದಲಾಗೋದಕ್ಕೆ ಶುರುವಾಯಿತು. ಅಣ್ಣಾಮಲೈ ಪ್ರಚಾರ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಹೀಗಾಗಿ DMKಗೂ ಕೂಡ ಸಾಕಷ್ಟು ಹಿನ್ನಡೆ ಆಗಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಆಂತರಿಕ ರಿಪೋರ್ಟ್ ಕೂಡ ಇದನ್ನೇ ಹೇಳ್ತಾ ಇದೆ. DMK 22 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು, ಕಾಂಗ್ರೆಸ್ 9 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಇತರ ಮಿತ್ರ ಪಕ್ಷಗಳಿಗೆ 1-2 ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿತ್ತು. ಅರ್ಥಮೆಟಿಕಲಿ ಹೇಳಬೇಕು ಅಂತಂದ್ರೆ DMKದು ತುಂಬಾ ಸ್ಟ್ರಾಂಗ್ ಅಲಯನ್ಸ್, ನೀವು ಅದಕ್ಕೆ ಸರಿಸಮ ಆಗುವಂಥ ಇನ್ನೊಂದು ಅಲಯನ್ಸೇ ಇರಲಿಲ್ಲ. ಆದರೆ BJP ಏನು ಮಾಡಿತ್ತು, ಜಾತಿ ಸಮೀಕರಣವನ್ನು ಲೆಕ್ಕಾಚಾರ ಹಾಕಿತ್ತು. ತಮಿಳುನಾಡಿನಲ್ಲಿ ಜಾತಿ ಆಧಾರದಲ್ಲಿರುವಂತಹ ಪಕ್ಷಗಳು, ಉದಾಹರಣೆಗೆ PMK ಇದೆ, ಹಾಗೆ AMMK ಇದೆ, TTB ದಿನಕರನ್, ಇವರೆಲ್ಲರನ್ನು ಸೇರಿಸಿಕೊಂಡು ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನು ಮಾತ್ರ ಕಣಕ್ಕಿಳಿಸಿತ್ತು. ಈಗ TTB ದಿನಕರನ್ ಕಣಕ್ಕಿಳಿದಿದ್ದಾರೆ, ಇನ್ನೊಂದು ಕಡೆ O ಪನ್ನೀರ್ಸೆಲ್ವಂ ಕಣಕ್ಕಿಳಿದಿದ್ದಾರೆ. ಇವರಿಗೆಲ್ಲ BJP ಸಪೋರ್ಟ್ ಮಾಡಿರೋದ್ರಿಂದಾಗಿ ಅವರೆಲ್ಲ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ಒಬ್ಬರೇ ಅಭ್ಯರ್ಥಿ, ತಾನು ಗೆಲ್ಲೋದಕ್ಕೆ ಏನು ಬೇಕೋ ಎಲ್ಲೋದನ್ನ ಮಾಡಿರ್ತಾರೆ. ಈ ಲೆಕ್ಕಾಚಾರದಲ್ಲಿ BJP DMKಗೆ ಟಕ್ಕರ್ ಕೊಟ್ಟಿದೆ. DMK ಕೇವಲ ಪಕ್ಷವಾಗಿ ಅಲಯನ್ಸ್ ವಿಚಾರದಲ್ಲಿ ಸಾಕಷ್ಟು ಮುಂದಿತ್ತು. ಆದರೆ ಜಾತಿ ಸಮೀಕರಣ ಇರಬಹುದು, ಕ್ಷೇತ್ರವಾರು ನಾಯಕತ್ವದ ಲೆಕ್ಕಾಚಾರದಲ್ಲಿ BJPಯ NDA ಮೈತ್ರಿಕೂಟ ಏನಿದೆ ಇದು ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇತ್ತು. ಕೆಲ ಕ್ಷೇತ್ರಗಳಲ್ಲಿ ಮಾತ್ರ, 39 ಕ್ಷೇತ್ರಗಳಿಗೆ ಇದನ್ನು ಅನ್ವಯ ಮಾಡಿಕೊಳ್ಬೇಡಿ. ಹೀಗಾಗಿ ಚುನಾವಣೆ ಆದ ಬಳಿಕ DMK ಏನು ಆಂತರಿಕವಾಗಿ ಸಮೀಕ್ಷೆ ಮಾಡಿಸ್ಕೊಳ್ತು, ಆ ಸಮೀಕ್ಷೆಯಲ್ಲಿ ಸಾಕಷ್ಟು ಹಿನ್ನಡೆ ಆದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಿತ್ರರೇ, ತಮಿಳುನಾಡಿನಲ್ಲಿ BJP ಎಷ್ಟೇ ಗೆದ್ರೂ ಕೂಡ ಅದು ಲಾಭ. ಈ ಬಾರಿ BJP ತಮಿಳುನಾಡಿನ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದೆ. ಯಾಕೆ ಅಂತಂದ್ರೆ ಅನೇಕ ವಿಶ್ಲೇಷಕರ ಪ್ರಕಾರ ಉತ್ತರದ ರಾಜ್ಯಗಳಲ್ಲಿ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಏನು ಕರೆಯಲಾಗುತ್ತೆ, ಆ ರಾಜ್ಯಗಳಲ್ಲಿ BJPಗೆ ಕೆಲ ಕ್ಷೇತ್ರಗಳು ಕಡಿಮೆ ಆಗಬಹುದು. ಈಗ ರಾಜಸ್ಥಾನದಲ್ಲಿ ಕಡಿಮೆ ಆಗುತ್ತೆ, ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ, ಮಹಾರಾಷ್ಟ್ರದಲ್ಲೂ ಕೂಡ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಈ ಎಲ್ಲ ರಾಜ್ಯಗಳಲ್ಲಿ ಸೀಟ್ಗಳೇನು ಕಡಿಮೆ ಆಗುತ್ತೆ ಅದು ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ, ತೆಲಂಗಾಣ ಮತ್ತು
ಆಂಧ್ರ ಈ ರಾಜ್ಯಗಳಲ್ಲಿ ಪ್ಲಸ್ ಆಗಬೇಕು. ಇದು ಬಿಜೆಪಿಯ ಲೆಕ್ಕಾಚಾರ. ಇದಕ್ಕೋಸ್ಕರವಾಗಿ ಸಾಕಷ್ಟು ಪರಿಶ್ರಮವನ್ನು ವಹಿಸಿ ತಮಿಳುನಾಡು ಎಲೆಕ್ಷನ್ ಅನ್ನು ಮಾಡಿದ್ರು. ಈಗ ರಿಪೋರ್ಟ್ ಕೂಡ ಬಿಜೆಪಿ ಪರವಾಗಿ ಬರ್ತಾ ಇದೆ. DMK ರಿಪೋರ್ಟೇ ಬಿಜೆಪಿ ಪರವಾಗಿದೆ. ನಿಮ್ಗೆ ಅನಿಸಬಹುದು ಬಿಜೆಪಿ ಒಂದು 4-5 ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನುವಂಥ ರಿಪೋರ್ಟ್ ಇದೆ, ಅದು ಹೇಗೆ ಬಿಜೆಪಿ ಪರವಾಗುತ್ತೆ, DMK 30 ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಅಂದುಕೊಂಡಿದೆಯಲ್ಲ ಅಂತ. ತಮಿಳುನಾಡಿನಲ್ಲಿ ಬಿಜೆಪಿ 1-2 ಕ್ಷೇತ್ರ ಗೆಲ್ಲೋದು ಕೂಡ ಸಾಧನೆಯೇ. ಯಾಕೆಂದರೆ ಅವರ ಈ ಹಿಂದಿನ ಸಾಧನೆ ಶೂನ್ಯ. ವೋಟಿಂಗ್ ಪರ್ಸೆಂಟೇಜ್ ಕೂಡ 3-4% ಒಳಗೆ ಇದ್ದಂತಹದ್ದು. ಈಗ ದಿಢೀರಂತ DMKಗೆ ಪೈಪೋಟಿ ಒಡ್ಡೋದಿದೆಯಲ್ಲ, ಇದನ್ನು DMK ಕೂಡ ಸಹಿಸ್ಕೊಳ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಬಿಜೆಪಿ ಬೆಳೆದು ನಿಲ್ಲುತ್ತೆ ಅಂತ DMK ಕೂಡ ಅಂದುಕೊಂಡಿರಲಿಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ DMK ನಾಯಕರು ಅನೇಕ ಬಾರಿ ಹೇಳಿದ್ದುಂಟು, AIADMK ಸೂಕ್ತವಾಗಿ ಸ್ಪರ್ಧೆ ಒಡ್ಡಬೇಕು, AIADMK DMK ಜೊತೆಗೆ ನೇರ ಸ್ಪರ್ಧೆ ಮಾಡಬೇಕು, ಇಲ್ಲದೆ ಹೋದರೆ ಬಿಜೆಪಿ ಬಂದು ಕೂರುತ್ತೆ, ನೀವು ಎಚ್ಚರಗೊಳ್ಳಿ, ನೀವು ಸ್ಪರ್ಧೆ ಒಡ್ಡಿ, ನೀವು ಹೆಚ್ಚೆಚ್ಚು ಕೆಲಸ ಮಾಡಿ ಅಂತ ಅಣ್ಣಾ DMKಗೆ DMK ಬುದ್ಧಿ ಮಾತು ಹೇಳುತ್ತು. ಅಂದರೆ DMK ಬಿಜೆಪಿ ಬರಲೇಬಾರದು ಅಂತ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದೆ ಅಂತ ಯೋಚನೆ ಮಾಡಿ. ತನ್ನ ಬದ್ಧದ್ವೇಷಿಯಾದಂತಹ, ರಾಜಕೀಯವಾಗಿ ಬದ್ಧವೈರಿಯಾದಂತಹ ಅಣ್ಣಾ DMK ಬೇಕಾದರೆ ಚುನಾವಣೆಯಲ್ಲಿ ಟಫ್ ಫೈಟ್ ಕೊಡಲಿ, ಆದರೆ ಬಿಜೆಪಿ ಬೇಡ ಅಂತ DMKಗೂ ಕೂಡ ಅನಿಸಿತ್ತು. ಆ ಮಟ್ಟಿಗೆ ತಮಿಳುನಾಡಿನಲ್ಲಿ ಜಿದ್ದಾಜಿದ್ದಿನ ಫೈಟ್ ಏರ್ಪಟ್ಟಿತ್ತು. ಹೀಗಾಗಿ ರಿಸಲ್ಟ್ನಲ್ಲೂ ಕೂಡ ಈ ಜಿದ್ದಾಜಿದ್ದಿ ಇರುತ್ತೆ ಅಂತೇಳಿ DMKಯ ಆಂತರಿಕ ರಿಪೋರ್ಟೇ ಹೇಳ್ತಾ ಇದೆ. ಮಿತ್ರರೇ, ನಿಮಗೇನನ್ಸುತ್ತೆ? ತಮಿಳುನಾಡಿನಲ್ಲಿ ಈ ಬಾರಿ ಏನಾಗಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.